ಶುಭಾಶಯಗಳು. ಥ್ಯಾಂಕ್ ಯು. ಜಂಗ್ಲಿ ಅಂತ ಅವ್ರ ಸಿನಿಮಾ ನೋಡಿ ಇಟ್ಕೊಂಡಿರೋದು ಅಥವಾ ನಿಮ್ಮ ಹೆಸರು ಜಂಗ್ಲಿನ? ಸಿನಿಮಾ ನೋಡಿ ಹೆಸರು. ಯಾಕೆ ಜಂಗ್ಲಿ ಅಷ್ಟು ಇಷ್ಟ ಆಯ್ತು ನಿಮ್ಗೆ ಸಿನಿಮಾ? ಜಂಗ್ಲಿ ಅಷ್ಟು ಇಷ್ಟ ಅಲ್ಲ, ಹಾಲಾಭಿಷೇಕ ಮಾಡ್ಬೇಕಾದ್ರೆ ಅಣ್ಣನ್ ಕಾಲ್ ಹಿಡ್ಕೊಂಡು ಬಚಾವಾಗಿ ಅವತ್ತು ಕಟೌಟ್ಗೆ ಹಾಲು ಹಾಕ್ಬೇಕಾದ್ರೆ ಸಿನಿಮಾ ರಿಲೀಸ್ ಆದಾಗ. ಯಾಕೆ ಇಷ್ಟ ಸರ್ ಯಾರು ಅವ್ರಂದ್ರೆ? ಭಕ್ತಾದಿಗಳು ನೋಡಿ ದೇವ್ರು ಯಾಕೆ ಇಷ್ಟ ಅಂದಂಗ ಆಯ್ತು. ನೀವು ದೇವ್ರೇ ಕೇಳಲ್ಲವಲ್ಲ ಮೇಡಮ್, ದೇವ್ರು ಅಂತಾನೆ ನಾವೆಲ್ಲ ಪೂಜಿಸೋದು. ಬಾಸು ಅಣ್ಣ ಎಲ್ಲ ದೇವ್ರೇ ಅವರು. ಯಾವ ಸಿನಿಮಾ ಇಷ್ಟ ನಿಮ್ಗೆ? ನಮಗ ದುನಿಯಾ. ಯಾರು ಡೈಲಾಗ್ ಹೇಳ್ಬೋದಾ? ಅಲ್ಲ, ಏನ್ ಜನ ಕಪ್ಪಗಿದ್ದ ಹಳೆ ಬಟ್ಟೆ ಹಾಕೊಂಡ್ರೆ ಎಲ್ಲ ಕಳ್ಳ ತರಾನೇ ಕಾಣಿಸ್ತಾರಲ್ಲ. ಬಾ ಬಾ ಇಲ್ಲಿ ಕೇಳಕ್ಕೆ ಬದುಕಕ್ಕೆ ನಂಬಿಕೆ ಬೇಕು. ಇನ್ನಂತ 1000 ಜನ ದುಸ್ಮಾಡ್ಕೊಂಡು ನೋವರಿ ನಾವು ಹುಟ್ಟಿದ್ದೆ ಜನವರಿ. ಹ್ಯಾಪಿ ಬರ್ತಡೇ ಅಣ್ಣ, ಕೇರ್ಪಡೆ ಕಡೆಯಿಂದ ವಿಶ್ ಹ್ಯಾಪಿ ಬರ್ತಡೇ. ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಟೀಸರ್ ರಿಲೀಸ್ ಆಯ್ತು ದುನಿಯಾ ವಿಜಯನದು. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರೂ ಬಂದು ಲಂಗ ಫಿಲಂ ನೋಡ್ಬೇಕಂತ ಕೇಳ್ಬೋದು. ತುಂಬಾ ಇಷ್ಟ ಆಗಿರೋ ಮೂವಿ ಸಲಾಗ. ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಯಾಕೆ ಸಲಾಗ ಇಷ್ಟ ಅಂದ್ರೆ ಅಲ್ಲಿ ಮಾಡಿದವ್ರು ಎಲ್ಲರೂ ಯಾರು ಮಾಡಿಲ್ಲ, ಹೊಸ ಒಂದು ಪ್ರತಿಭೆಗಳು ಮಾಡಿರೋದು. ಅದಕ್ಕೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಎಲ್ಲ ಕನ್ನಡ ಇಂಡಸ್ಟ್ರಿ ಮಾಡ್ತಾರೆ. ಹೆಂಗೆ ದುಡ್ಡಿರೋ ಕರ್ಕೊಂಡು ಅವ್ರೇ ಫಿಲಂ ಮಾಡ್ತಾರೆ. ಆಗಿರ್ಬೋದು, ಯಾರು ಗುರುತು ಪರಿಚಯ ಇಲ್ದಿರೋದಾಗಿರ್ಬೋದು, ಅವ್ರು ಅಂತಾನೆ ಕರ್ಕೊಂಡು ಫಿಲಂ ಮಾಡ್ಕೊಂಡು ಅದಕ್ಕೆ ಎಲ್ಲ ಕನ್ನಡಕ್ಕೆ ಜನತೆ ಕೇಳ್ಬೋದಾಗಿದ್ದೇನೆ. ಎಲ್ಲರೂ ತುಂಬಾ ಫ್ಯಾನ್ ಆಗಿ ನೀವು ಕಲಿತೀರಾ ಅಣ್ಣ ಪಕ್ಕ 100% ಎಲ್ಲ ಕಳಿಸ್ತಾರೆ. ಯಾಕಂದ್ರೆ ಅವ್ರ ಜೊತೆ ನಾವು ಇದ್ದೀವಿ, ಅಣ್ಣ ಜೊತೆ ಇದ್ದಿ ನಮ್ಗೆ ಗೊತ್ತು ಅಣ್ಣ ಏನು ಎಲ್ಲ ಗೊತ್ತು. ಅದಕ್ಕೆ 100% ಹೊಡಿತೀವಿ ಸರ್. ಇದೇ 23 ರಿಲೀಸ್ ಆಗ್ತೈತೆ ಲ್ಯಾಂಡ್ ಲಾಡು. ಅವರೇ ನಮ್ಗೆಲ್ಲಾರ್ದು ಗಾಡು, ಅವ್ರಿಗೆಲ್ಲ ನಾವು ಬಾಡಿ ಗಾಡು. ಅವ್ರ ಬಗ್ಗೆ ಮಾತಾಡಿದ್ರೆ ಹೊಡಿತೀವಿ ಗ್ರೇಡು. ಜೈ ದುನಿಯಾ ವಿಜಯ್. ಥ್ಯಾಂಕ್ ಯು ಸರ್. ದುನಿಯಾ ವಿಜಯ್ ಬಗ್ಗೆ ಇನ್ನೊಂದು ಡೈಲಾಗ್ ಕೊಡ್ತೀವಿ. ರಾಮನ್ ಬಿಲ್ಲಿಗೆ ಐತೆ 7 ಬಣ್ಣ. ಇಂಡಸ್ಟ್ರಿ ಎಲ್ಲಾರು ತಿಂತವ್ರೆ ಅವರಿಂದ ಅನ್ನ. ಅವರೇ ನಮ್ಮ ದುನಿಯಾ ವಿಜಯ್ ಅಣ್ಣ. ಜೈ ದುನಿಯಾ ವಿಜಯ್ ಬಾಸ್. ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡೋಣ. ಜೈ ದುನಿಯಾ ವಿಜಯ್ ಅಣ್ಣನ್ಗೆ. ತುಂಬಾ ಇಷ್ಟ, ಅದಕ್ಕೆ ಬಂದಿರೋ ಬರೋಡಿಗೆ ಹ್ಯಾಪಿ ಬರ್ತ್ಡೇ ಬಾಸ್. ಲ್ಯಾಂಡ್ ಲಾರ್ಡ್ ಅನ್ನೋದು ಬರೀ ಅವರ ಫಿಲಂ ಅಷ್ಟೇ ಅಲ್ಲ, ನಮ್ಮೆಲ್ಲರಿಗೋಸ್ಕರ ಮಾಡಿರುವಂತ ಒಂದು ಸಿನಿಮಾ. ಈ ಸಿನಿಮಾ ನಮ್ಮಣ್ಣ ಅವ್ರು ಹೇಳಿದಾಗೆ ತುಂಬಾ ಜನ ಶೋಷಣೆಗೊಳಪಟ್ಟವರಾಗಿರ್ಬೋದು, ಅವರ ಪರವಾಗಿ ಒಂದು ಧ್ವನಿ ಎತ್ತುವಂತ ಸಿನಿಮಾ ಲ್ಯಾಂಡ್ ಲಾರ್ಡ್. ಹಾಗೆ ದುನಿಯಾ ವಿಜಯ್ ಅವರು ನಮಗೆ ಲಾಡಿದ್ದ ಹಾಗೆ ಅವ್ರು ಜನವರಿ 26 ಈ ಫಿಲಂ ಬರ್ತಿದೆ. ಸಾರಿ 23 ಈ ಫಿಲಂ ಬರ್ತಿದೆ. ಎಲ್ಲರೂ ಈ ಫಿಲಂ ಅನ್ನ ನೋಡಿ ಚೆನ್ನಾಗಿ ಪ್ರೋತ್ಸಾಹಿಸಬೇಕು. ಹಾಗೆ ನಮ್ಮ ರಾಜ್ಬಿ ಶೆಟ್ಟಿ ಅವರು ಆಕ್ಟಿಂಗ್ ಮಾಡ್ತಿದ್ದಾರೆ. ಅವರು ಒಂದು ಪ್ರಮುಖ ನಟ, ತುಂಬಾ ವರ್ಸಟೈಲ್ ಆಕ್ಟರ್ ಆಗಿದ್ದಾರೆ. ಸೊ ಇಬ್ರು ಮಹಾನಟರು ಆಕ್ಟಿಂಗ್ ಮಾಡುತ್ತಿರೋದ್ರಿಂದ ಈ ಸಿನಿಮಾ ಇನ್ನೂ ಒಳ್ಳೆ ನ್ಯಾಷನಲ್ ಲೆವೆಲ್ ಅಲ್ಲಿ ಹಿಟ್ ಆಗ್ಲಿ ಎಂದು, ಬ್ಲಾಕ್ ಬಸ್ಟರ್ ಸಿಗ್ಲಿ ಎಂದು ಬಯಸುತ್ತಾ, ಓ ಮಚ್ಚಿ ದುನಿಯಾ ನಮ್ದು. ಎಲ್ಲ ದುನಿಯಾ ವಿಜಯ್ ಅಭಿಮಾನಿಗಳಿಗೆ ಇದೊಂದು ಹಬ್ಬ, ಯುಗಾದಿ ಹಬ್ಬ ಮಾರ್ಚಲ್ಲಿ ಬಂದ್ರೆ ನಮ್ಮ ದುನಿಯಾ ವಿಜಯ್ ಹಬ್ಬ ಲ್ಯಾಂಡ್ ಲಾರ್ಡ್ ಸಿನಿಮಾ ಮುಖಾಂತರ ಇವತ್ತು ಜನವರಿ 23ನೇ ತಾರೀಕು ಊರಹಬ್ಬ ಮತ್ತೆ ಜಾತ್ರೆ ನಡೀತಿದೆ. ಇಂಡಿಪೆಂಡೆಂಟ್ ಆಗಿ, ಇಂಡಿವಿಜುವಲ್ ಆಗಿ ಆನೇಕಲ್ಲಿಂದ ಬಂದಿರೋ ಆಲ್ಮರ ನಮ್ದೇ. ಅಣ್ಣನ ಈ ಸಿನಿಮಾ ಮೈಲಿಗಲ್ಲಿ ಆಗೋದು 100% ಸತ್ಯ. ಆಮೇಲೆ ಎಲ್ಲ ಶತಮಾನದಲ್ಲಿ ಯಾರ್ಯಾರು ನಮ್ದು ಬಿದ್ದೋಗಿದ್ದಾರೆ, ಹೆಣ್ಣು ಮಕ್ಕಳ ಪರವಾಗಿ, ರೈತರ ಪರವಾಗಿ, ಬಡವರ ಪರವಾಗಿ, ಎಲ್ಲ ಜಾತಿ ಜನದ ಪರವಾಗಿ ಮಾಡಿ ಸಿನಿಮಾ ಅಂಗಡಿ ಸೇರ್ಬೇಕು. ಹಾಗಾಗಿ ಕನ್ನಡ ಜನತೆ ಈ ಸಿನಿಮಾನ ಎತ್ತಿ ಹಿಡಿದೇ ಹಿಡಿತಾರೆ. ಹಾಗಾಗಿ ತಮ್ಮ ಬೆಂಬಲ ಇರಬೇಕು. ಜೈ ದುನಿಯಾ ವಿಜಯ್. ದುನಿಯಾ ವಿಜಯ್ ಹಬ್ಬ ಮಾಡಿ ಏನು ಮನದ ಸತಿ ಏನ್ ಬರ್ತಾ ಇಲ್ಲ, ನಾವು ಅವಾಗ ಬರ್ತಾ ಇರ್ತೀವಿ. ಈಗ ಬಂದಿರೋದೇ ಉದ್ದೇಶ ಏನಂದ್ರೆ ಲ್ಯಾಂಡ್ ಲಾರ್ಡ್ ಲಾಂಚ್ಗೆ ಬಂದಿದ್ದೀವಿ ನಾವು. ಇದೊಂದು ಸಿನಿಮಾ ಶತದಿನೋತ್ಸವವನ್ನು ಆಚರಿಸಿದೆ ಅಂತ ನಾವು ಎಲ್ಲರೂ ಸಿನಿಮಾವನ್ನು ಪೈರಸಿ ಮಾಡದೆ ಎಲ್ಲರೂ ಸಿನಿಮಾವನ್ನು ಥಿಯೇಟರ್ಗೆ ಬಂದು ನೋಡಿ ಎಲ್ಲ ಕನ್ನಡ ಜನತೆಯನ್ನು ಬೆಳೆಸಿದ್ದೇವೆ. ಸಿನಿಮಾನ ಪೈರಸಿ ಮಾಡುವಂತ ಮಕ್ಕಳು ತಂದೆ ಹುಟ್ಟಿದ ಮಕ್ಕಳಲ್ಲ, ದಂಧೆ ಹುಟ್ಟಿದ ಮಕ್ಕಳು. ಸಿನಿಮಾ ಯಾರು ಪೈರಸಿ ಮಾಡ್ತಾರೆ ಯಾಕಂದ್ರೆ ಕೋಟಿಗಂಡ ಬಂಡವಾಳ ಅವ್ರು ಏನೇ ಮಾಡ್ಬಿಟ್ರು
ನಮ್ಮ ದುನಿಯಾ ವಿಜಯ್ ಅಭಿಮಾನಿಗಳು ಥಿಯೇಟರ್ ಅಲ್ಲೇ ಸಿನಿಮಾ ನೋಡು, ಥಿಯೇಟರ್ ಅಲ್ಲೇ ಅಂತ ತೋರಿಸೋದು ಇದು ಪಕ್ಕ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಮೊದಲನೇದಾಗಿ ನಮ್ಮ ಬಾಂಧವರಿಗೆ ಶುಭಾಶಯಗಳು. ಅವರಿಗೆ ಹೇಳಿ ಆರ್ಚಿಸ್ತೇವೆ. ಇದು ಡಾಕ್ಟರ್ ದಾವಣಗೆರೆ. ಚುಟ್ಟು ನೀ ಬಾ ಅಂತ ಬರ್ತೀನಿ ಇಲ್ವಾ? ಹೆಂಗ್ ಬರ್ತೀನಿ ನೋಡಂದ್ರೆ ಮಾತ್ರ ನಿಮ್ಮ ಅಪ್ಪನೇರಿಗೆ ಬಂದೇ ಬರ್ತೀರಿ. ಎಲ್ರಿಗೂ ನಮಸ್ಕಾರ. ದಾವಣಗೆರೆ ಬ್ಲಾಕ್ ಟೈರ್ ಭಾಷೆಯಿಂದ ಜಂಗ್ಲಿ ಮಾತಾಡ್ತಾ ಇದ್ದೀನಿ. ವಿಜಯನನ್ನ ಇದೇ ಫಸ್ಟ್ ನಾವು ಮೀಟ್ ಮಾಡಿರೋದು. ತುಂಬಾ ಸಲ ಮೀಟ್ ಮಾಡಿದ್ದೀವಿ. 2006ರಿಂದ ದುನಿಯಾ ಸಿನಿಮಾ ಅಭಿಮಾನಿ ಆಗಿದ್ದೀವಿ. ಇವತ್ತು ವಿಶೇಷವಾಗಿ ಅವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. 52 ವರ್ಷ ದಾಟಿದ್ದಾರೆ. ಇವಾಗೂ ಕೂಡ ಐರನ್ ರಾಡ್ ಇದ್ದಂಗಿದ್ದಾರೆ. ಯುವಕರಿಗೆ ಒಂದು ಸ್ಫೂರ್ತಿ ದುನಿಯಾ ವಿಜಯ್ ಅಂದ್ರೆ. ಹಾಗೂ ಈ ಒಂದು ತುಂಬಾ ಖುಷಿಯಾಗಿದೆ. ನಾವು ಬೆಳಗ್ಗೆ ಒಂದು 3:30ಗೆ ಬಂದಿದ್ದೀವಿ. ಬೆಳಗ್ಗೆ 3:30ಗೆ ಇಲ್ಲಿ ಬೆಂಗಳೂರಿಗೆ ಬಂದ್ಬಿಟ್ಟು ದಾವಣಗೆರೆಯಿಂದ ತುಂಬಾ ಖುಷಿಯಿಂದ ಒಂದು ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದಂತ ಅಭಿಮಾನಿಗಳೆಲ್ಲರಿಗೂ ಅನ್ನ ಸಂತರ್ಪಣೆ ಇದೆ. ಮತ್ತೆ ಪ್ರೀತಿಯಿಂದ ಕಾನೂನಿದ್ದಾರೆ. ಒನ್ಸ್ ಅಗೇನ್ ಲ್ಯಾಂಡ್ ಲಾರ್ಡ್ ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಮಗಿರಿ ಅಂತ ಹೇಳ್ಬಿಟ್ಟು ದಾವಣಗೆರೆ ಬ್ಲಾಕ್ ಟೈರ್ ಬಾಯ್ಸ್ ವತಿಯಿಂದ ಮಾತಾಡ್ತಿದ್ದೀವಿ. ಇವತ್ತು ನಮ್ಮ ವಿಜಯನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಒಂದು ಎಲ್ಲಾ ಹುಡುಗರು ಸೇರ್ಕೊಂಡು ಒಂದು ಹಬ್ಬದ ರೀತಿ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ. ಹಾಗೇನೆ ಇಲ್ಲಿ ಬಂದಿರತಕ್ಕಂತ ಎಲ್ಲರಿಗೂ ವಿಜಯನ ಪ್ರೀತಿಯಿಂದ ಮಾತಾಡ್ತಾರಲ್ಲ, ಅದು ನಮ್ಗೆ ತುಂಬಾ ಇಷ್ಟ. ಹಾಗೆ ಈ ಟ್ರೈಲರ್ ನೋಡಿ ತುಂಬಾ ಅಂದ್ರೆ ತುಂಬಾ ಎಕ್ಸೈಟ್. ಈ ತರ ಟ್ರೈಲರ್ನ ನಮ್ಮ ವಿಜಯನ ಹಿಸ್ಟ್ರಿ ಒಳಗೆ ನೋಡಿಲ್ಲ, ಆದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಲ್ಯಾಂಡ್ ಲಾರ್ಡ್ ಚಿತ್ರಕ್ಕೆ ತುಂಬಾ ಹೃದಯದಿಂದ ಆಲ್ ಓವರ್ ಕರ್ನಾಟಕ ದುನಿಯಾ ವಿಜಯ್ ಅಭಿಮಾನಿಗಳ ವತಿಯಿಂದ ಶುಭ ಹಾರೈಸ್ತೀವಿ. ಹಾಗೆ 52ನೇ ಹುಟ್ಟುಹಬ್ಬಕ್ಕೆ ವಿಜಯನ ಕಾಲಿಡ್ತಾ ಇದ್ದಾರೆ. ಯಂಗ್ ಸ್ಟಾರ್, ಯಂಗ್ ಎನರ್ಜಿ ಬಾಯ್ ಹಾಗೆ ನಮ್ಮ ವಿಜಯನ ಇನ್ನು 100 ಚಿತ್ರಗಳಲ್ಲಿ ಮಿಂಚ್ತೀವಿ ಅಂತಂದು ಆಶಿಸುತ್ತಾ, ಹಂಗೆ ಎಲ್ಲಾ ಹೀರೋ ಅಭಿಮಾನಿಗಳು ಸಹ ಇಂಥ ಫಿಲಂ ನೋಡಿ ಸಾಕರಿಸ್ಬೇಕಂತ ಕೇಳಿದ್ರು. ಎಲ್ಲ ಅಭಿಮಾನಿಗಳು ಇದೆಲ್ಲ ಫ್ಯಾನ್ ಬಿಟ್ಟು ಎಲ್ಲ ಅಭಿಮಾನಿಗಳು ಸಾಕರಿಸ್ಬೇಕು ಫಿಲಂ ನೋಡಿ. ದಯವಿಟ್ಟು ಎಲ್ಲ ಕರುನಾಡ ಕಂಡ ಕರಿಚಿರಕ್ಕೆ 6 ಪ್ಯಾಕ್ ಕಿಂಗ್ ನಮ್ಮ ದುನಿಯಾ ವಿಜಯ್ ಅಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಜಡೇಶ್ ಸರ್ ಹಾಕ್ಸವ್ರೆ ಅಣ್ಣನಿಗೆ ಜಡೆ. ಜಡೇಶ್ ಸರ್ ಹಾಕ್ಸವ್ರೆ ಅಣ್ಣನಿಗೆ ಜಡೆ. ಅಣ್ಣ ನಿಂತ್ಕೊಂಡವ್ರೆ ತಟ್ಟೆ ಕೊಡೆ. ನಿಂತ್ಕೊಂಡು ಸೆಲೆ ತೋರ್ದ ಅನ್ಕೋಬೇಡಿ. ನಮ್ಮ ಕಂಟೆಗೆ ಬರಬೇಡಿ, ನಮ್ಮ ಸಹವಾಸನ ಮಾಡಬೇಡಿ. ನಮ್ದು ಒಂಥರ ಸ್ಟ್ರಾಂಗ್ ಬಾಡಿ ಬ್ರೋ. ನಾವು ಬಳ್ಳಾರಿಯಿಂದ ಬಂದಿರೋದು, ಕಂಪ್ಲಿ ತಾಲೂಕು ನಮ್ಮ 15 ಗ್ರಾಮದಿಂದ ಬಂದಿದ್ದೀವಿ, ಹಳ್ಳಿಯಿಂದ ಬಂದಿದ್ದೀವಿ. ನಾವು ಬಹಳ ಆಸೆ ನಮಗೆ ದುನಿಯಾ ವಿಜಯ್ ಸರ್ ನೋಡ್ಬೇಕಂದ್ರೆ ಬಹಳ ಆಸೆ. ಮೊದಲಾಗಿ ಬಹಳ ಖುಷಿಯಿಂದ ಹೇಳ್ತೀನಿ ಅಂದ್ರೆ, ಕರ್ನಾಟಕದ ನಮ್ಮ ದುನಿಯಾ ವಿಜಯ್ ಅಭಿಮಾನಿಗಳ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಗೆ ಬಹಳ ಪಂಚಪ್ರಾಣ. ಯಾಕಂದ್ರೆ ಹಳ್ಳಿಲಿಂದ ಬೆಳೆದವರು, ಹಳ್ಳಿ ಪ್ರತಿಭೆ ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದವ್ರು ನಿಂತಾರೆ ಅಂದ್ರೆ ನಮ್ಮ ದುನಿಯಾ ವಿಜಯ್ ಸರ್ ನಮಗೆ ಒಂದು ಇನ್ಸ್ಪಿರೇಷನ್. ನಾವು ಹಳ್ಳಿಲಿ ಇದೀವಿ, ನಾವು ಹಳ್ಳಿಲಿ ಎಲ್ಲಾ ಕೆಲಸ ಮಾಡ್ತೀವಿ. ಈಗ ನಮಗೂ ಸಿನಿಮಾ ಮಾಡೋಕೆಂಬ ಆಸೆ. ಆ ತರ ಆಸೆ ಹುಟ್ಟ ಕಾರಣನೇ ನಮಗೆ ಸ್ಯಾಂಡಲ್ವುಡ್ ಸಲಗ. ಈ ಸಂತೋಷ ನಮಗೆ ಎಮೋಷನಲ್ ತಡ್ಕೊಂಡ್ ಆಗ್ತಾ ಇಲ್ಲ. ಯಾಕಂದ್ರೆ ಈ ಅಭಿಮಾನಿಗಳು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಅಣ್ಣ ನೋಡಕ್ ಬಂದಿದ್ದಾರೆ. ಇವತ್ತು ಲ್ಯಾಂಡ್ ಲಾರ್ಡ್ ಅಭಿಮಾನಿಗಳ ಉತ್ಸವ ಅಂತಾನೆ ಮಾಡ್ತಾ ಇದಾರೆ. ಯಾರೋ ನಮ್ ದೊರೆ ಅಲ್ಲೇ ಇದಾರೆ, ಸ್ಟೇಜ್ ಮೇಲೆ ಇದಾರೆ. ಅವರಿಗೆ ಇಲ್ಲಿದ್ದಾನೆ ನಾನು ನಮಸ್ಕಾರವನ್ನು ಹೇಳ್ತೀನಿ. ಎದಕ್ಕೆ ಅಭಿಮಾನಿಯ ಪರವಾಗಿ, ನನ್ನ ಪರವಾಗಿ, ಕರ್ನಾಟಕ ಜನತೆ ಪರವಾಗಿ ಇಲ್ಲಿದ್ದ ನಮಸ್ಕಾರ ಹೇಳ್ತೀನಿ ನಾನು ಅಭಿಮಾನಿ.